ಹಾಯ್, ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ಇದು ನಮ್ಮ ಮಗನ ಗಾರ್ಡನು ನೋಡಿ. ಇದು ತುಳಸಿ ಗಿಡ. ಗಾರ್ಡನಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಹಾಗೆ ಹಾರ್ವೆಸ್ಟ್ ಮಾಡೋಣ ಬೀನ್ಸ್ನ. ನೋಡಿ ಬನ್ನಿ ಎಷ್ಟಿದೆ ಅಂತ ನೋಡೋಣ. ನೋಡಿ, ಇದು ಮಾವಿನ ಗಿಡ, ಚಿಕ್ಕದೇನ ಮಾವಿಂದು. ಇದು ಬೀನ್ಸು. ಇದು ಇವಾಗ ಇನ್ನೂ ಬೆಳೀತಾ ಇದೆ. ಇದನ್ನು ಬೀನ್ಸು, ಇದನ್ನು ಇವಾಗ ಬೆಳೀತಾ ಇದೆ. ನಮ್ಮ ಚಿಕ್ಕ ಹುಡುಗ ಹೆಂಗೆ ಗಾರ್ಡನಿಂಗ್ ಮಾಡ್ತಾನೆ ನಮ್ಮ ಮಗ ಅಂತ ನೀವೇ ನೋಡಿ. ಇದು ಕಬ್ಬು ಇವಾಗ ಚಿಕ್ಕದಾಗಿ ಬಂದಿದೆ, ಇನ್ನೂ ಬೆಳೀತಾ ಇದೆ. ಇದೇನೋ ಕಡಲೆ ಬೀಜನೂ ಇಷ್ಟದಾಗಿದೆ. ಇನ್ನೂ 2 ಮಂತ್ಸಲ್ಲಿ ಅದು ಹಾರ್ವೆಸ್ಟ್ ಬಂದುಬಿಡುತ್ತೆ. ಇದು ಸನ್ಫ್ಲವರು. ಇದು ಯಾಕೋ ಒಣಕ್ಕೊತಾ ಇದೆ. ಇದಕ್ಕೆ ಏನು ಮಾಡಬೇಕು ಅಂತ ನೀವೇ ಹೇಳಿ, ಯಾರಾದರೂ ಗೊತ್ತಿದ್ರೆ. ಒಣಕ್ಕೊಂಬಿಡ್ತಾ ಇದೆ, ಅದು ಬೆಳೀತಾ ಇಲ್ಲ. ಎರಡಿದೆ, ಇದ್ರ ಪಕ್ಕದಲ್ಲಿ ಒಂದು ಚಿಕ್ಕದಿದೆ ನೋಡಿ. ಇದೊಂದು ಫ್ಲವರು. ಬನ್ನಿ ಇವತ್ತು ಬೀನ್ಸು ಹಾರ್ವೆಸ್ಟ್ ಮಾಡೋಣ. ಬೀನ್ಸ್ ಎಲ್ಲಿದೆ ಅಂತ ತೋರಿಸ್ತೀನಿ. ಇನ್ನೊಂದು ದೊಡ್ಡದು ನೋಡಿ. ಇದು ಬೀನ್ಸು ಇಲ್ಲಿ ಬೆಳೆದಿದೆ ನೋಡಿ. ಇದು ಬೀನ್ಸು ಇಷ್ಟು ಬೆಳೆದಿದೆ. ಚಿಕ್ಕ ಇದಕ್ಕೆ ಎಷ್ಟು ಬಂದಿದೆ ನೋಡಿ ಬೀನ್ಸು. ಕಟ್ ಮಾಡ್ಕೊಳ್ಳೋಣ ಇವಾಗ ನಾವು. ಇದನ್ನು ಬೀನ್ಸೇ, ಇನ್ನೂ ಚಿಕ್ಕದಾಗಿದೆ. ಇವಾಗ ಬೀನ್ಸ್ ಆಲ್ರೆಡಿ ಬರ್ತಾ ಇದೆ ಅದಕ್ಕೆ. ಇದು ಪಾಲಕ್ ಸೊಪ್ಪು ಆಲ್ರೆಡಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಇದೆ, ಬೆಳೀತಾ ಇದೆ. ಇವಾಗ ಹಾರ್ವೆಸ್ಟ್ ಮಾಡಪ್ಪ ನೋಡಿ. ಹಾರ್ವೆಸ್ಟ್ ಮಾಡ್ತಾ ಇದ್ದಾನೆ ನೋಡಿ. ಇದು ಬೀನ್ಸು ಕಟ್ ಮಾಡ್ಕೊತಾ ಇದ್ದೀವಿ. ಎಷ್ಟು ಬರುತ್ತೆ ಅಂತ ನೋಡಿ. ಸುಮ್ಮನೆ ಮನೆ ಹತ್ರ ಹಂಗೆ ಹಾಕ್ಕೊಂಡಿರೋದು ಹುಡುಗ, ಅದಕ್ಕೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವು ಮನೆ ಹತ್ರ ಗಾರ್ಡನಿಂಗ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ ಮನೆಯಲ್ಲೇ ಬರುತ್ತಲ್ವ, ಅದಕ್ಕೆ. ವಾಯ್ಸ್ ಕೊಡು ಅಂದ್ರೆ ಅವ್ನು ವಾಯ್ಸ್ ಕೊಡಲ್ವಂತ. ಅವ್ರಿಗೆ ನಾಚಿಕೆ ಜಾಸ್ತಿ. ಬರೀ ಮುಖ ಮಾತ್ರ ತೋರಿಸ್ತಾನಷ್ಟೇ. ಹ್ಯಾಂಡ್ಸ್ ಮಾತ್ರ ತೋರಿಸ್ತೀನಮ್ಮ, ನೀನೇ ವಾಯ್ಸ್ ಕೊಡು ಅಂತ ಹೇಳ್ತಾನೆ. ನೋಡಿ ಇಷ್ಟಾಗಿದೆ. ನೀವು ಮನೇಲಿ ಗಾರ್ಡನಿಂಗ್ ಮಾಡ್ತೀರಾ? ನಮಗಂತೂ ಜಮೀನಿಲ್ಲ ಮಾಡೋಕ್ಕೆ. ಅದಕ್ಕೆ ಸುಮ್ಮನೆ ಪಾಟ್ಗಳಲ್ಲಿ ಸ್ವಲ್ಪ ಹಾಕ್ಕೊತೀವಿ ನೋಡಿ. ಇಲ್ಲೂ ಬಂದಿದೆ ಇನ್ನೊಂದು 2 ನೋಡಿ. ಎಲ್ಲ ಕಟ್ ಮಾಡ್ಕೊತಾ ಇದ್ದೀವಿ ಇವತ್ತು. ಇವಾಗ ಕಟ್ ಮಾಡಿದ್ರೆ ಮತ್ತೆ ಒಂದು 15 ಡೇಸ್ 1 ವೀಕ್ವರೆಗೂ ಏನೋ ಟಚ್ ಮಾಡಲ್ಲ. ಮತ್ತೆ 1 ವೀಕ್ ಆದಮೇಲೆ ಮತ್ತೆ ಹೊಸದಾಗಿ ಬರುತ್ತೆ ಎಲ್ಲ ಬೀನ್ಸು. ಅವಾಗ ಮತ್ತೆ ಹಾರ್ವೆಸ್ಟ್ ಮಾಡ್ಕೊತೀವಿ. ಒಂದು ಬಿಟ್ಬಿಡಿಲ್ಲ ಅಂದ್ರೆ ಶೀಟ್ಸ್ಗೆ ನೋಡಿ ಇಷ್ಟು ಬಂದಿದೆ. ಇಷ್ಟು ಅಂತಂದರೆ ಒಂದು 100 ಗ್ರಾಮ್ ಅಷ್ಟು ಬಂದಿದೆ. ಪಲಾವ್ಗೆ ಆಗೋಷ್ಟು ಬಂದಿದೆ. ಪಲಾವ್ಗೆ ಆಗುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಬಿಟ್ರೆ ಪಲಾವ್ಗೂ ಯೂಸ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಚಿಕ್ಕ ಹುಡುಗಂದು ಹಾರ್ವೆಸ್ಟ್ ಹೇಗಿದೆ, ತೋಟ ಹೇಗಿದೆ ಅಂತ ನೋಡಿದ್ರೆ ನಮ್ಮ ಚಿಕ್ಕ ಗಾರ್ಡನಿಂಗು ಇಷ್ಟ ಆದವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿನ್ನೂ ತುಂಬ ವೀಡಿಯೋಸ್ ತರ್ತಾ ಇರ್ತೀವಿ ನೋಡಿ. ಇಷ್ಟ ಆಗಿದೆ, ನನಗಂತೂ ಇಷ್ಟ ಆಯಿತು. ಬೀನ್ಸು ಸೂಪರಾಗಿ ಬಂದಿದೆ. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.